ಯಾಕ್ರಿ ಏನ್ರಿ ಆಯ್ತು? ನಮ್ಗೆ ರೆಸ್ಪೆಕ್ಟ್ ಬೇಡ. ಅದು ನೋಡಿ ಜಾತಿ ಚಂಬಲ್ದಿನಿಯವರೇ, ಅಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ನನ್ನ ಬಗ್ಗೆ ನೀವು ಅನ್ಯತಾ ಭಾವಿಸ್ಬೇಡಿ. ಈ ರೆಸ್ಪೆಕ್ಟ್ ಅನ್ನೋದು ಇದೆಯಲ್ಲ, ಅದು ತಾನೇ ಬರಬೇಕು. ನಾವು ಕೇಳಿ ಪಡಿಬಾರ್ದು. ಈಗ ಅದನ್ನ ನೀವು ಎಲ್ಲಿ ಕಳ್ಕೊಂಡ್ರಿ ಹೇಳಿ? ಮಹಿಳಾ ಸಂಘದ ಮೀಟಿಂಗ್ ಅಲ್ಲಿ. ಮೀಟಿಂಗ್ ಹೋಗಿದ್ವಲ್ಲ, ಅಲ್ಲಿ ದೊಡ್ಡ ಮಿನಿಸ್ಟ್ರಿಗಳು ಬಂದಿದ್ರು. ಕಾರಲ್ಲಿ ಬಂದ್ರು, ಕಾರಲ್ಲಿ ಹೋದ್ರು. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲ್ಲಯ್ಯ, ನಾ ಬಡವನಯ್ಯ. ನೆಕ್ಸ್ಟ್ ವೀಕ್ ಮತ್ತೆ ನಮ್ಮ ಮಹಿಳಾ ಸಂಘದಲ್ಲಿ ಮಿನಿಸ್ಟ್ರಿ ಪ್ರೋಗ್ರಾಮ್ ಇದೆ. ಅದಕ್ಕೆ ನಾನು ಹೇಗ್ ಹೋಗ್ಲಿ? ಆ ಮಿನಿಸ್ಟರ್ ಹೊರಟಿರ್ತಾರಲ್ವಾ, ಬಂದು ಪಿಕಪ್ ಮಾಡ್ಕೊಂಡು ಹೋಗಿ ಕೇಳಿ. ಹಾಬಿ ಡೋಂಟ್ ಟಾಕ್ ರಮೇಶ್. ನನಗೆ ನನ್ನ ಸ್ವಂತಕ್ಕೆ ಒಂದು ಕಾರ್ ಬೇಕು. ಆ ಕಾರು ಯಾರ ಹತ್ರನೂ ಇರಬಾರ್ದು, ಅಂತ ಸ್ಪೆಷಲ್ ಕಾರ್ ಬೇಕು. ಬಾಬಾ, ನಿಮ್ಗ ಗ್ಯಾರೇಜ್ ಅಂಗಡಿ ಗಫರ್ ಗೊತ್ತಲ್ಲ, ಅವ್ನ್ಗೊಂದ್ ಮಾತು ಹೇಳಿದ್ರೆ ನಿಮ್ಗೆ ಕಡಿಮೆ ರೇಟಲ್ಲಿ ಒಳ್ಳೆ ಕಾರ್ ಕೊಡಿಸ್ತಾನೆ. ಅವಳಿ ಅಂದ್ರೆ ಇಂಥ ಬೌತಿಕ ಕೆಲಸನ ಸಖತ್ತಾಗಿ ಮಾಡ್ತೀನಿ ಕಂಡಿರ್ತೀವಿ. ಅಲ್ಲ ನೀವ್ ಹೇಳಿದ್ದು ಒಂಥರದಲ್ಲಿ ಸರಿನೇ. ಹಾಬಿ ಈಗಿಂದೀಗ್ಲೇ ನಂಗೆ ಕಾರ್ ವ್ಯವಸ್ಥೆ ಆಗ್ಬೇಕು. देखो गफर मामू, मुझे एक कार होना. कैसे रहना बोलो ಯಾರ ಹತ್ರನೂ ಇರಬಾರ್ದು ಗಫರ್ ಮಾಮೂ. ಅದು ಸಿಕ್ಕಾಪಟ್ಟೆ ಸ್ವಲ್ಪ ಕಡಿಮೆ ಬಡ್ಜೆಟ್ ಅಲ್ಲಿ ಇರ್ಲಿ, ಸಿಕ್ಕಾಪಟ್ಟೆ ಬಾಡಿ ಗಟ್ಟಿಯಾಗಿರ್ಬೇಕು. ಯಾರಾದ್ರೂ ನಮ್ ಕಾರಿಗೆ ಬಂದು ಕುದ್ಬಿಟ್ರೆ ಅವ್ರ ಕಾರಿಗೆ ನೆಗೋಗ್ಬಿಡ್ಬೇಕು. ನಮ್ಗೆ ಎಲ್ಲ ಇರಬೇಕು ಅಂತಂದ್ರೆ 60,000 ಆಗ್ತೈತೆ. 60,000? ನೀನು ಅದನ್ನೆಂತ ಗಾಡಿ ಕೊಡ್ಸ್ಬಿಡ್ತೀಯ? ಜೇಮ್ಸ್ ಬಾಂಡ್ 007 ಗೊತ್ತೈತೆ? ಮೊದಲನೇ ಜೇಮ್ಸ್ ಬಾಂಡ್ ಓಡಿಸಿದ್ನಲ್ಲ ಆ ಕಾರು, ಅದು ನನ್ ಗ್ಯಾರೇಜ್ನಾಗ ಐತೆ. ಬಾವಾ, ಜೇಮ್ಸ್ ಬಾಂಡ್ ಕಾರ್ ಅಂದ್ರೆ ಬಿಡ್ಬೇಡಿ, ತಗೊಂಬಿಡಿ. ನನಗೆ ಆ ಕಾರ್ ಕೊಡ. क्या करते साहब? पैसा निकलतो सर. 30 ಅಡ್ವಾನ್ಸ್ ರಕ್ಲೆ. ಸಾಬ್, ಕಾರ್ಗೆ ರಿಮೋಟ್ಗೆ ಬರ್ತೈತೆ, ಇನ್ನೊಂದು 60 ಕೊಟ್ರೆ ಅದು ಕೊಡ್ತಾರೆ. ಪೆಟ್ರೋಲ್ ಇದೆಯಾ? ಫುಲ್ ಟ್ಯಾಂಕ್ ಇದೆ ಸರ್. ಕಾರ್ಗೇನ್ ಪ್ರಾಬ್ಲಮ್ ಇಲ್ಲ ತಾನೆ? ಕೀ ಹಾಕೋದು, ಸ್ಟಾರ್ಟ್ ಮಾಡೋದು, ಹೋಗ್ತಾ ಇರೋದು. ಪೂಜಾರಿ ತಾಳೆ ತಟ್ಟೆ. ನಾನು ಪೂಜಾರಿ ಎಲ್ಲ ಕಣ, ಈ ಕಾರ್ ಯಜಮಾನ. ಡ್ರೈವರ್ ಲೆಟ್ಸ್ ಗೋ. ಅಲ್ಲ, ಈ ಕಡೆಯಿಂದ ಪಾಂಡ್ರಂಗ ಗಡ್ಗಲಿ, ಆ ಕಡೆಯಿಂದ ಯಾರ್ರೇ? ಅಭಿ ನಾನು. ರೇ ಜಾತಿ ಚಂಬಲ್ತೀನಿ ತಾವೇ ಹೇಗಿದ್ದಾರೆ ನಮ್ಮ ಜೇಮ್ಸ್ ಬಾಂಡು? ಏನೋ ಎಲ್ಲರಿಗೂ ತೋರಿಸ್ಬಿಟ್ಟು ಹೊಟ್ಟೆ ಉರ್ಸ್ಬಿಟ್ರು. ಅಭಿ ಜೇಮ್ಸ್ ಬಾಂಡ್ ಕಾರು ಓಕೆ, ಸೂಪರ್ ಆಗಿದೆ, ಆದ್ರೆ ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ. ಪೆಟ್ರೋಲ್ ಖಾಲಿ ಆಗಿ ರಸ್ತೆಯಲ್ಲಿ ನಿಂತಿದೆ. ಅಲ್ಲೇ ಎಲ್ಲಾದ್ರೂ ಪೆಟ್ರೋಲ್ ಬಂಕ್ ಇದ್ರೆ ಹಾಕ್ಸ್ಕೊಂಡ್ಬಿಡ್ರಿ. ಅಭಿ ಡೋಂಟ್ ಟಾಕ್ ರಮೇಶ್. ಈ ಕಾರು ಪೆಟ್ರೋಲ್ ಬಂಕ್ ವರ್ಗೂ ಹೋಗಲ್ಲ. ಡೂ ಒನ್ ಥಿಂಗ್, ನಿಮ್ 2 ವೀಲರ್ ತಗೊಂಡು ಪೆಟ್ರೋಲ್ ಬಂಕಿಗೆ ಹೋಗಿ, ಅಲ್ಲಿ 1 ಕ್ಯಾನ್ ಪೆಟ್ರೋಲ್ ಫಿಲ್ ಮಾಡ್ಕೊಂಡು 8 ಕ್ರಾಸಿಗೆ ಬನ್ನಿ. ನಾನು ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ಅಲ್ಲೇ ರೀ, ಹಿಂಗೆ ಬಂದ್ಬಿಡ್ತೀನಿ. ಸಾಕಾಗೋಯ್ತು ಹೋಗ್ರೆ. ಹಾಬಿ ಪೆಟ್ರೋಲ್ ತಗೊಂಡ್ಬರಕ್ಕೆ ಇಷ್ಟೊತ್ತಾ? ಇದ್ದೇ ನಿಮ್ಗೆ ಆಗಲ್ಲ ಅನ್ನೋದು. ಇದೇನು ಕುಡಿಯೋ ನೀರೇನ್ರಿ? ಕೇಳಿದ ತಕ್ಷಣ ಕೊಟ್ಬಿಡೋದಕ್ಕೆ ಪೆಟ್ರೋಲ್ ಅಂತ ಕರೀತಾರೆ. ಇವುಲ್ಲಿ ಇಟ್ಕೋಬೇಕು, ದುಡ್ಡು ಕೊಡಬೇಕು, ಆಮೇಲೆ ಹಾಕಿ ಕಳಿಸ್ತಾರೆ. ಗೌಡ್ರೆ ಕುಡಿಸಿಪ್ಪ ನಿಮ್ಮ ಬಾಂಡ್ಗೆ. ಕೆಂಪಟ್ಟನ ಹೊತ್ತು ಬಿಟ್ರೆ ಕಾರು ಎಲ್ಲಿದ್ರು ಬಂದ್ಬಿಡುತ್ತೋ. ಗೊತ್ತು ನೋಡಿ ಸಾಬ್, ಬಾಂಡ್ ಬರ್ತೈತೆ ಇಲ್ಲ ಅಂತ ನಿಮ್ಗೆ ಗೊತ್ತಾಗ್ತೈತೆ. ಆಗಿದ್ದಾಗ ಹೋಗ್ಲಿ. ಜೈ ಗಂಡುಗಲೇಶ್ವರ. ಎಲ್ಲ ಗಫರ್ ಗಾಡಿನೇ ಬರ್ಲಿಲ್ಲ. ಒಂದ್ ಮಗು ಬರಕ್ಕೆ 9 ತಿಂಗಳು ಕಾಯ್ತೀರಾ, ಒಂದ್ ಗಾಡಿ ಬರಕ್ಕೆ 9 ಸೆಕೆಂಡ್ ಕಾಯಕ್ಕಿಲ್ಲ. ಯಾರ ಗುಜ್ರಿ ಗಫರ್, ಗ್ಯಾರೇಜ್ ಗಫರ್, ಮಾಫ್ ಕೀಜಿಯ ಮಾಮು. ಅಲ್ಲ ಇದು ಹೆಂಗೆ ಅಂತ? ಈ ಕಾರ್ದಕ್ಕೆ ಎಲೆಕ್ಟ್ರಾನಿಕ್ ಪ್ರೋಗ್ರಾಮ್ ಮಾಡಿರ್ತಾರೆ, ಎಲ್ಲ ಸ್ಟಡಿ ಮಾಡ್ಕೊಂಡ್ ಬರ್ತೈತೆ. ಅಲ್ಲಪ್ಪ, ಇದು ಸ್ಟಡಿ ಮಾಡ್ಕೊಂಡ್ ಬರೋವಾಗ ಅಕ್ಕಪಕ್ಕದವ್ರ ಗಾಡಿ ಗುದ್ಬಿಟ್ರೆ ಅದು ನಮ್ ತಲೆಗೆ ಬರುತ್ತಲ್ಲ. ಮನ್ಷನ್ಗೆ 1 ತಲೆ, ಬಾಂಡ್ಗೆ 100 ತಲೆ. ಬಾಂಡ್ ಪಿಕ್ಚರ್ ನೋಡಿಲ್ಲ? ಹೋಗಿ ನೋಡಿ, ಅರ್ಥ ಆಗ್ತೈತೆ. ಯಾರ್ದ್ರಿ ಇದು ಕಾರು? ಯಾರ ಇವರು ಎಲ್ಲ ಡಬಲ್ ಕಾಣಿಸ್ತವ್ರೆ. ಈಗ ಓ ಟ್ರಾಫಿಕ್ ಪೊಲೀಸರು ಸಿಂಗಲ್ ಆಗಿ ಇದೀರಾ ಸರ್? ಈ ಕಾರ್ ನಂದೆ ಸರ್. ಇದು ಜೇಮ್ಸ್ ಬಾಂಡ್ ಕಾರು. 60,000 ರೂಪಾಯಿ ಕೊಟ್ಟು ತಗೊಂಡಿದ್ದೀನಿ. ಇದ್ರ ಮೇಲೆ ಆಲ್ರೆಡಿ 8 ಕೇಸ್ ಇದೆ. ನಾನು ಇದನ್ನ ರಸ್ತೆನಲ್ಲೇ ಹಿಡಿದು ನಿಲ್ಸ್ಕೊಂಡಿದ್ದೆ. ಈ ಕಾರ್ ಇಲ್ಲಿವರೆಗೂ ಹೇಗ್ರಿ ಬಂತು? ಅದು ಸರ್ ನಮ್ಮ ಹತ್ರ ಒಂದು ರಿಮೋಟ್ ಇದೆ. ಇದನ್ನ ನಾವ್ ಎಲ್ಲಿರ್ತೀವೋ ಅಲ್ಲಿಂದ ಒತ್ಬಿಟ್ರೆ ಈ ಕಾರ್ ಅಲ್ಲಿಗೆ ಹುಡ್ಕೊಂಡ್ಬಿಡುತ್ತೆ ಸರ್. ಕೊಡಿ ಇಲ್ಲಿ. ನಾನೀಗ ಇದನ್ನ ತಗೊಂಡೋಗಿ ಸ್ಟೇಷನ್ ಅಲ್ಲಿ ಆಪರೇಟ್ ಮಾಡಿದ್ರೆ ಈ ಕಾರು ಸ್ಟೇಷನ್ ವರೆಗೂ ಬರುತ್ತಾ? ಒಂದೇ ಬರುತ್ತೆ ಸರ್. ಆ ಪಕ್ಷ ಬರ್ಲಿಲ್ಲ ಅಂದ್ರೆ ಈ ಮೀಸೆ ಇದಾವಲ್ಲ ಹಂಗಂಗೆ ಎತ್ತು ಬಿಡ್ತೀನಿ. ಸರಿ, ಹಾಗಾದ್ರೆ ನಾನು ಇದನ್ನ ಸ್ಟೇಷನ್ ತಗೊಂಡೋಗಿ ಅಲ್ಲೇ ಆಪರೇಟ್ ಮಾಡ್ತೀನಿ. ಗಾಡಿ ಅಲ್ಲಿಗೆ ಬಂದ ತಕ್ಷಣ ನಾನು ಸೀಸ್ ಮಾಡ್ತೀನಿ.